Audio Jungle. Audio Jungle. ಎಲ್ರಿಗೂ ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ಹೊರಗಡೆ ಸುತ್ತಾಡಕ್ಕೆ ಹೋಗ್ತಾ ಇದ್ದೀವಿ. ಕಬ್ಬನ್ ಪಾರ್ಕ್ ನೋಡಿರಲಿಲ್ಲ, ಕಬ್ಬನ್ ಪಾರ್ಕಿಗೆ ಹೋಗ್ತಾ ಇದ್ದೀವಿ. ನಾನು ಅವಳು ಚಿಕ್ಕ ಇರುವಾಗ ಕರ್ಕೊಂಡು ಹೋಗಿದ್ದೆ. ನಾವು ಕಬ್ಬನ್ ಪಾರ್ಕಿಗೆ ಸುತ್ತಾಡಕ್ಕೆ ಬಂದಿದ್ದೀವಿ. ಅಲ್ಲಿ ಫೋಟೋ ಎಲ್ಲ ತಕ್ಕೋಬೇಕಂತ ಇವರು, ಅದಕ್ಕೆ ನೋಡಿ ಈ ಆರ್ಚಿ ಹತ್ರ ನಿಂತಿದ್ದೀವಿ. ಫೋಟೋ ತಕ್ಕೋಬೇಕು ಅಂತ ಅದಕ್ಕೋಸ್ಕರ. ನೋಡಿ ನಾವು ಕಬ್ಬನ್ ಪಾರ್ಕಿಗೆ ಬಂದಿದ್ದೀವಿ. ಇಲ್ಲಿ ಇವರು ಫೋಟೋ ತೆಕ್ಕೊಳ್ತೀನಿ ಅಂತ ಹೋಗ್ತಾ ಇದ್ದಾರೆ ಒಳಗಡೆ. ಆ ಕಡೆ ಎಲ್ಲ ಇನ್ನೂ ನೋಡೋದಿದೆ. ಸಾಯಂಕಾಲ ಆಯಿತು, ಬೇಗ ಬೇಗ ಹೋದರೆ ಅಲ್ಲಿ ಟ್ರೈನಲ್ಲೆಲ್ಲ ಆಟ ಆಡ್ಬೋದು. 6 ಗಂಟೆಗೆ ಲಾಸ್ಟು ಅಲ್ಲಿ. ಇವ್ರು ಇಲ್ಲೇ ಟೈಮ್ ಮಾಡ್ತಾರೆ ನೋಡಿ. ಇನ್ನೂ ತುಂಬ ದೂರ ಹೋಗ್ಬೇಕು ಆ ಕಡೆ. ನೋಡ್ರಿ ಕಬ್ಬನ್ ಪಾರ್ಕಲ್ಲಿ ತಣ್ಣಗಿದೆ ನಡ್ಕೊಂಡು ಹೋಗ್ಬೇಕಾದ್ರೆ. ಮರಗಳು ನೋಡ್ರಿ, ತುಂಬಾ ಮರಗಳು ತಣ್ಣಗಿದೆ. ಇದ್ರೊಳಗಡೆ ಬಂದಮೇಲೆ ಬಸ್ಸಲ್ಲಿ ಬರುವಾಗಂತೂ ತುಂಬಾ ಬಿಸಿ ಬಿಸಿ ಆಗ್ತಾಯಿತ್ತು. ತಣ್ಣಗಿದೆ ಇಲ್ಲಿ. ಇಲ್ಲೆಲ್ಲ ತಣ್ಣಗೆ ಒಬ್ಬೊಬ್ರು ಮಲಗಿದ್ದಾರೆ. ಚಿಕ್ಕ ಚಿಕ್ಕ ಗಿಳಿಗಳೆಲ್ಲ ಇದೆ ಇಲ್ಲಿ ನೋಡ್ರಿ. ಇಲ್ಲಿ ಕೊಳದಲ್ಲಿ ಯಾವುದೇ ವಸ್ತುನ ಎಸಿಬಾರ್ದು ಅಂತ ಇಲ್ಲಿ ಬರೆದಿದೆ. ಏನಿಲ್ಲ ಇಲ್ಲಿ ನೋಡಿ, ನೀರೇ ಇಲ್ಲ ಇಲ್ಲಿ, ಖಾಲಿ ಇದೆ. ಗಣೇಶ ಬಿಡೋ ಟೈಮಲ್ಲಿ ಎಲ್ಲ ನೀರು ತುಂಬ್ತಾರೆ ಏನೋ ಗೊತ್ತಿಲ್ಲ, ಖಾಲಿ ಇದೆ. ನಾವು ಅವತ್ತು ಲಾಲ್ಬಾಗಿಗೆ ಹೋಗಿದ್ದು, ಇವತ್ತು ನಾವು ಕಬ್ಬನ್ ಪಾರ್ಕಿಗೆ ಬಂದಿರೋದು. ಇಲ್ಲಿ ಆಟ ಆಡೋದಿದೆ ಅಂತಾರೆ, ಇಲ್ಲಿ ಎಲ್ಲೂ ಸಿಗ್ತಾನೇ ಇಲ್ಲ. ಯಾವ ಕಡೆ ಇನ್ನೂ ದೂರ ಹೋಗ್ಬೇಕನ್ನ ನೋಡಿ. ಬಿದಿರು ಕೊಂಪೆಗಳು ಹೆಂಗಿದೆ, ಬಿದಿರು 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 ಕರಳೆ ತಿಂತಾರಲ್ಲ ನೋಡಿ. ಇಲ್ಲಿ ತುಂಬ ಜನ ಇದ್ದಾರೆ. ನೋಡಿ, ಇಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಬಂದು ಇಲ್ಲಿ ವಿಡಿಯೋ ಎಲ್ಲ ಮಾಡ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ನಾವು ಈ ಕಡೆ ನಡೆದು ಬಂದು ಈ ಕಡೆ ತುಂಬ ದೂರ, ಇನ್ನೂ ಆಟ ಆಡೋದು ಸಿಕ್ಕಿಲ್ಲ. ವಿಳ್ಯದೆಲೆ ಥರ ಇದೆ ನೋಡಿ. ನಾನಿವಾಗ ಇವ್ರನ್ನ ಟ್ರೈನಿಗೆ ಆಟ ಆಡ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ. ತುಂಬಾ ದೊಡ್ಡದು ಇದು. ಸುತ್ತಾಡಬೇಕಂದ್ರೆ ತುಂಬ ಹೊತ್ತು ಇದರೊಳಗಡೆ ಏನು ಬಿಸಿಲಿರಲ್ಲ, ತುಂಬ ಚೆನ್ನಾಗಿರುತ್ತೆ. ಆದರೆ ಹೌದಾ, ತುಂಬಾ ನಡಿಬೇಕು ನಡೆದು ಬರಬೇಕು. ಚೆನ್ನಾಗಿದೆ, ಆದರೆ ತಣ್ಣಗೆ ತಂಪಾಗಿರುತ್ತೆ ಇದ್ರೊಳಗಡೆ ಮಾತ್ರ. ನೋಡ್ರಿ ಆಟ ಆಡೋದಿದೆ. ಕುತ್ಕೊಳ್ಳೋಣ. ನೋಡ್ರಿ ಟಿಕೆಟ್ ತಗೊಂಡು ಹೋಗ್ಬೇಕು ಒಳಗಡೆ ನೋಡಿ. ಅದಕ್ಕೆ 200 ರೂಪಾಯಿನೇ ಇರೋದು ನಾವು ಮಾತ್ರ ಆಟ ಆಡೋಕೆ. ಈಗ ಚಿನ್ನಾರ ಚಿಲಿಪಿಲಿ. ಅಯ್ಯೋ ಇಲ್ಲೇ ನೋಡಿಲ್ಲ ಎಷ್ಟೊಂದು ಜನ. ಅಲ್ಲೇ ನೋಡ್ರಿ ಆ ಕಡೆ. ಫಸ್ಟೇ ಈ ಕಡೆ ಬಂದಿದ್ರೆ ಚೆನ್ನಾಗಿರೋದು. ಇದ್ರೊಳಗೆ ಬಂದಮೇಲೆ ಆಚೆ ಹೋಗ್ಬೋದು, ಲೇಟ್ ಆಗ್ದಿಲ್ಲ. ಎಲ್ಲ
30 ರೂಪಾಯಿನೇ ಇದಿಲ್ಲೋ ಅಲ್ಲಿ ಐಸ್ ಕ್ರೀಮ್ ತಿಂದಲೇ ಉಳಿಸ್ಕೊಂಡು ಆಟ ಆಡ್ಬೇಕು. ಬಾಲಭವನ ಹಾಯ್ ಕಾವ್ಯ. Dapat saya ni kata lah. Ada no, ada ni ada. Boleh utar ke sana terus ke. Ada ni ada. ನೋಡ್ರಿ ಬೋಟಿಂಗ್ ಅಲ್ಲಿ ಬರ್ತಾ ಇದ್ದಾರೆ ಜನ ಅಂತ ಇದ್ದಾರೆ ನೋಡಲ್ಲಿ. ಇಲ್ಲಿ ಟ್ರೈನ್ ಬಂತು. ಹೋಗ್ರ ನೀರಲ್ಲಿ ಆಟ ಆಡೋದಾರೆ. ನೀರು ಯಾಕೆ ಮುಟ್ಟ ಗಲೀಜ್ ನೀರು ಯಾಕೆ ಮುಟ್ತೀಯ? ಇಬ್ರು ಈ ಕಡೆ ನೀರಲ್ಲಿ ಆಟ ಆಡ್ತೀರಾ? ಆಟ ಆಡ್ತೀನಿ ಅನ್ನಿಲ್ಲ ಅಂದರೆ ಪುಸ್ತಕ ಆಟ ಆಡ್ರಿ. ಒಂದೇ ರೌಂಡ್ ಅದೂ ಅಷ್ಟೇ. ಮತ್ತೆ ನೀವು ಆಟ ಆಡಿದ್ದು ಎಷ್ಟು ಅನ್ಕೊಂಡಿಯಾ? 1 ನಿಮಿಷನೂ ಇಲ್ಲ. ತುಂಬ ಚೆನ್ನಾಗಿದೆ ನೋಡಿ ಆಟ ಆಡೋದಕ್ಕೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ಎಲ್ಲದಕ್ಕೂ 30 ರೂಪಾಯಿ ಟಿಕೆಟ್ ಅಷ್ಟೇ. UB ಸಿಟಿ ಎಲ್ಲ ಐತೆ ಅಲ್ಲಿ. UB ಸಿಟಿಗೆ ಹೋಗೋಣ ಅಂತ ಇದ್ದಾಳೆ ನಮ್ಮ ಮಗಳು. ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀವಿ. ನೋಡಿ ಎಲ್ಲ ಈದ್ ಮುಗಿಸ್ಕೊಂಡು ಎಲ್ಲ ಆಟ ಆಡಕ್ಕೆ ಬಂದಿದೆ. ನೀರೇ ಹೆಂಗೆ ಕಲರ್ ಹೆಂಗೆ ಗ್ರೀನ್ ಥರ ಇದೆ. ಇದು ಒಳ್ಳೆ ನೀರಲ್ಲ, ಇದು ಯಾವುದೋ ಮೋರಿ ನೀರು ಥರ ಇದೆ. ನಾವು ಸಂಜೆ ಕೂಡ ಆಯಿತು, ಇನ್ನು ಮನೆ ಕಡೆ ಹೊರಡಾಯಿತು. ನೋಡಿ ಎಲ್ಲರನ್ನ ಆಚೆ ಓಡಿಸ್ತಾ ಇದ್ದಾರೆ. ಆ ಬಂಡೆ ಮೇಲೆ ಒಂದು ಫೋಟೋ ತೆಕ್ಕೊಂಡು ಬರಬೇಕು. ಅಕ್ಕಿಗಳೆಲ್ಲ ಚಿಲಿ ಚಿಲಿ ಅಂತ ಇದೆ ನೋಡಿ. ಸಂಜೆ ಆಯ್ತಲ್ಲ, 6 ಗಂಟೆ ಆಯಿತು. ನೋಡಿ ಎಲ್ಲ ಆಚೆ ಕಳಿಸ್ತಾ ಇದ್ದಾರೆ. ನಾವು ಅದರೊಳಗಡೆಯಿಂದ ಬಂದು ಆಟ ಆಡೋದ್ರಿಂದ ಅಲ್ಲಿ 20 ರೂಪಾಯಿ ಟಿಕೆಟ್ ಒಬ್ಬರಿಗೆ. ಒಳಗಡೆ ಆಟ ಆಡೋದಕ್ಕೆ 30 ರೂಪಾಯಿ. ತುಂಬಾ ಚೆನ್ನಾಗಿದೆ. ಚಿಕ್ಕ ಚಿಕ್ಕವರು ದೊಡ್ಡವರೆಲ್ಲ ಆಡ್ಬೋದು. ಏನೊಂದು 5 ನಿಮಿಷನೂ ಇಲ್ಲ ಅಷ್ಟೇ ಆಟ ಆಡಿಸೋದವರು. ನೀರೊಳಗೂ ಬೋಟು ಇದೆ, ಅದರಲ್ಲೂ ಕೂಡ ಆಟ ಆಡ್ಬೋದು. ನೋಡಿ ಅವ್ರು ಸೌಂಡ್ ಮಾಡೋದಲ್ಲಿ ಕೇಳಿಸ್ತಾ ಇದೆ. ಆಟ ಆಡ್ತಾ ಇದ್ದಾರೆ. ಎಲ್ಲರನ್ನೂ ಆಚೆ ಕಳಿಸ್ತಾ ಇದ್ದಾರೆ. 6 ಗಂಟೆ ಆಯಿತು. ಅಕ್ಕಿಗಳೆಲ್ಲ ಚಿಲಿ ಪಿಲಿ ಚಿಲಿ ಪಿಲಿ ಅಂತ ಸೌಂಡ್ ಮಾಡ್ತಾ ಇದೆ ನೋಡಿ. ತುಂಬ ತಣ್ಣಗಿದೆ. ಮಾತ್ರ ನಾವು AC-ಲಿದ್ರೂ ಇಷ್ಟು ತಣ್ಣಗಾಗಲ್ಲ, ಅಷ್ಟು ಚೆನ್ನಾಗಿ ತಣ್ಣಗಿದೆ ಇಲ್ಲಿ. ಅದೇ ಬಸ್ಸಲ್ಲಿ ಕೂತ್ಕೊಂಡ್ರೆ ತುಂಬಾ ಬಿಸಿ. ನೋಡಿ ಈ ಥರ ಯಾವಾಗಲಾರು ಟೈಮ್ ಇದ್ದಾಗ ಒಂದೊಂದ್ಸಲ ನಿಮ್ಮ ಮಕ್ಕಳನ್ನೆಲ್ಲ ಕರ್ಕೊಂಡು ಈ ಥರ ಬನ್ನಿ. ಅವರಿಗೂ ಒಂದು ತುಂಬ ಎಂಜಾಯ್ ಈ ಥರ ಆಗುತ್ತೆ. ಆಟ ಆಡ್ಕೊಂಡು ಇರ್ತಾರೆ. ನೋಡಿ ಎಲ್ಲರನ್ನೂ ಆಚೆ ಕಳಿಸ್ತಾ ಇದ್ದಾರೆ. ಎಲ್ಲ ಹೋಗ್ತಾ ಇದ್ದಾರೆ ಆಚೆ. ನಡ್ರಿ ನಡ್ರಿ ಅಂತ. ಇಲ್ಲೆಲ್ಲ ಕಾಸಿಲ್ಲ, ಆ ಕಡೆ ಮಾತ್ರ ಕಾಸು ಅಷ್ಟೇ. ಇಲ್ಲೆಲ್ಲ ಹಾಗೆ ಬರ್ಬೋದು. ನೋಡಿ ಇಲ್ಲಿ ನಾವು ಬಂದು ಆ ಬಂಡೆ ಹತ್ರ ಆಚೆ ಕಳಿಸ್ತಾ ಇದ್ದಾರೆ. ಬಾ ಕಾವ್ಯ ಬೇಗ ಆಚೆ ಹೋಗಿ ಅಂತ ಹೇಳ್ತಾ ಇದ್ದಾರೆ. ನೋಡಿ ಬಂಡೆ ಮೇಲೆ ಬಂದು ನಾವು
ಇದೇನು ಹುಣಸೆ ಮರನ ಥರ ಇದೆ. ಕಾವ್ಯ ಬರಲ್ಲ ಮೇಲೆ ನೋಡಿ. 6 ಗಂಟೆ 6:30 ಆದರೆ ಹೊರಗಡೆ ಕಳಿಸ್ತಾರೆ, ಅಲ್ಲಿ ಹಾಕ್ಬಿಡಲ್ಲ. ನಾವು ಫೋಟೋ ಕೂಡ ಅಲ್ಲಿ ತಕ್ಕಂಥ ಬಂಡೆ ಇದೆ, ಅಲ್ಲಿ ಫೋಟೋ ತಗೊಳ್ಳೋಣ ಅಂತ ಬಂದು ಅಷ್ಟರೊಳಗೆ ಎಲ್ಲರನ್ನೂ ಆಚೆ ಕಳಿಸ್ತಾಯಿದ್ರು. ನಾವಿನ್ನು ಹೊರಗಡೆ ಏನಾದ್ರು ತಿಂದ್ಬಿಟ್ಟು ಹೋಗೋಣ ಅಂತ. ಇನ್ನು ಕತ್ಲೇನೋ ಆಯ್ತಲ್ಲ, ಸಂಜೆ ಆಯಿತು. ನಾವು ಹೊರಗಡೆ ಬಂದು ನೋಡಿ ಎಲ್ಲರನ್ನೂ ಕಳಿಸ್ತಾ ಇದ್ದಾರೆ. ಅಲ್ಲಿ ಸೆಕ್ಯೂರಿಟಿ ಇದ್ದಾರೆ, ಅವರೆಲ್ಲರನ್ನ ಆಚೆ ಕಳಿಸ್ತಾರೆ. ನೋಡಿ ಮಾವಿನಕಾಯಿ ಎಲ್ಲ ಬಿಟ್ಟಿದೆ, ಚಿಕ್ಕ ಚಿಕ್ಕದು ನೋಡಿ. ಅಲ್ಲಿ ಸೆಕ್ಯೂರಿಟಿ 2 ಜನ ಇದ್ದಾರೆ. ಸರಿ ಸರಿ ನಡ್ರಿ ಅಂತ ಇದ್ದಾರೆ ಹೊರಗಡೆ. ನಾವು ಕಬ್ಬನ್ ಪಾರ್ಕಿಂದ ಹೋಗ್ತಾ ಇದ್ದೀವಿ ಆಚೆ. ಚಾಕ್ಲೇಟ್ ಗೊಂಬೆದು ಎಷ್ಟು ಅದು? ಎಷ್ಟಂತೆ? 1 ಕೊಡಿ. ಕರೆಂಟ್ ಹೆಂಗೆ ಬರ್ತೈತೆ ನೋಡ್ತಾ. ಗೊಂಬೆ ಡ್ಯಾನ್ಸ್ ಆಡುತ್ತಾ? ಗೊಂಬೆ ಮಿಠಾಯಿ ಬೇಕು ಅಂತ ಅಂದರೆ ಅದಕ್ಕೆ ಕೊಡ್ಸೋಕ್ಕೆ ನಿಂತ್ಕೊಂಡಿದ್ದೀನಿ. ಅದೆಷ್ಟು ಚೆನ್ನಾಗಿ ಸುತ್ತಿದ್ದಾರೆ ನೋಡೋರು. 20 ರೂಪಾಯಿ ಅಂತ. ತಿಂದ್ಬಿಟ್ಟು ನಾವು ಮನೆಗೆ ಹೋಗ್ತೀವಿ. ನೋಡಿ ನಾವು ಊಟ ಕೂಡ ಮಾಡ್ಕೊಂಡು ಬಂದು ಇಲ್ಲಿ ಗೊಂಬೆ ಮಿಠಾಯಿ ನೋಡಿ, ಗೊಂಬೆ ಥರನೇ ಮಾಡಿಕೊಡ್ತಾರೆ. ಅವ್ರ ಕೈಯಲ್ಲಿ ಒಂದು ಗೊಂಬೆ ಇದೆ. ಇದನ್ನು ತಿನ್ನಬೇಕಂದ್ರೆ ನೀವು ಶಿವಾಜಿನಗರಕ್ಕೆ ಹೋಗಬೇಕು. ನಾವು ಅಲ್ಲೆಲ್ಲ ಆಟ ಆಡ್ಕೊಂಡು ಬಂದಮೇಲೆ ವಾಪಸ್ ಶಿವಾಜಿನಗರಕ್ಕೆ ಬಂದು ಅಲ್ಲಿಂದ ಹತ್ರ ಆಗುತ್ತೆ ಅಂತ ನೋಡಿ. ಆ ಗೊಂಬೆ ಸೇಮ್ ಆ ಗೊಂಬೆ ಹೆಂಗಿದೆ ಅದೇ ಥರ ಮಾಡಿಕೊಡ್ತಾರೆ. ಅದನ್ನು ತಿನ್ಕೊಂಡು ಜಪ್ಕೊಂಡು ಬರೋದು. ಈ ಗೊಂಬೆ ಮಿಠಾಯಿ ತಿನ್ನಬೇಕು ಅಂದರೆ ನೀವು ಶಿವಾಜಿನಗರಕ್ಕೆ ಹೋಗಬೇಕು. ಊಟ ಎಲ್ಲ ಆಯಿತು. ನಾವು ಹೊರಗಡೆ ಬರುವಾಗ ಗೊಂಬೆ ಮಿಠಾಯಿ ಕೇಳಿದ್ರು, ಅದನ್ನು ತೆಕ್ಕೊಟ್ಟೆ. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೀವು ಆ ಕಡೆ ಹೋದರೆ ಈ ಗೊಂಬೆ ಮಿಠಾಯಿ ತಿನ್ನೋಕೆ ಮಾತ್ರ ಮರಿಬೇಡಿ. ನೋಡಿ ತಿಂತಾ ಇದ್ದಾರೆ. ಅದು ಅಲ್ಲಿಗೆಲ್ಲ ಅಂಟ್ಕೊಳ್ಳುತ್ತೆ. ಒಳ್ಳೆ ತುಂಬ ಘಮ ಘಮ ಬರ್ತಾಯಿತ್ತು, ಒಳ್ಳೆ ಬೆಲ್ಲದ ಥರ. ನನಗೂ ಸ್ವಲ್ಪ ಕೊಟ್ಟರು ನೋಡಿ. ಆ ಕಲರೆಲ್ಲ ಹೇಗಿದೆ. ಎಲ್ರಿಗೂ ಬಾಯ್ ಬಾಯ್.